ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಏನೋ ಈ ಶಾರದಾ ಸ್ಕೂಲ್ಗೂ ನನಗೊಂದು ಅಭಿನವ ಸಂಬಂಧ ಇದೆ. ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ, ನೀವು ಗೆದ್ದೇ ಗೆಲ್ತೀರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಪೀಠ ಸ್ಕೂಲು. ಲಾಸ್ಟ್ ವರ್ಷ ನಾನು ಬಂದಾಗ ನನ್ನ ಅನುದಾನ ಇರಲಿಲ್ಲ. ಎಲ್ಲರ ಹೆಸರು ಹೇಳ್ತಾ ಇದ್ರು, ಎಲ್ಲರೂ ಕೊಠಡಿ ಕೊಟ್ಟಿದಂತ. ನನ್ನ ಹೆಸರು ಬರ್ತಾ ಇಲ್ಲವಲ್ಲ ಅಂತ ನೋವಾಗ್ತಾ ಇತ್ತು. ನಾನು ಅವಾಗ್ಲೂ ಕೂತ್ಕೊಂಡು ನೋಡ್ತಾ ಇದ್ದೆ ನನ್ನ ಹೆಸರು ಬರುತ್ತೋ ಇಲ್ಲ ಅಂತ. ಅಂತೂ ಇದು ನನ್ನ ಹೆಸರು ಬಂದ್ಬಿಡ್ತು ಅಂತ ಹೇಳ್ತಾ ಇವತ್ತು ಶಾರದಾ ಸ್ಕೂಲಲ್ಲಿ ನಾನು ಬರ್ಬೇಕಾದ್ರೆ ನಾನು ನೋಡಿದೆ. ಯಾಕಂದ್ರೆ ತುಂಬಾ ರೋಡ್ ಅಧ್ವಾನ ಆಗಿದೆ. ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡ್ಕೊಡ್ತೀನಿ. ನನ್ನ ಇಷ್ಟ ನನಗೆ ಕೋರೋದು ನನ್ನ ಕರ್ತವ್ಯ. ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ದೆ ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು, ನಮ್ಮ ಎಲ್ಲ ಒಂದು ಬಡವರ್ದವ್ರಿಗೆ ಮಿಡ್ಲ್ ಒಂದು ಮಧ್ಯಮ ವರ್ಗದವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ ಇಲ್ಲ. ನಾನೊಬ್ಬ ಉದ್ಯಮಿ. ನಾನು ಒಂದು 7,000-8,000 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಸುಮಾರು 7 ಕಂಪ್ನಿ ರನ್ ಮಾಡ್ತಾ ಇದ್ದೀನಿ. 3 ದೇಶದಲ್ಲಿ ನನ್ನ ಕಂಪ್ನಿ ಇದೆ. ಇವತ್ತು ನಾನು ಶಾರದಾ ಸ್ಕೂಲ್ ಮಾತು ಕೊಡ್ತಾ ಇದ್ದೀನಿ. ರಾಜಕೀಯದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ನಾನು ಶಾಸಕನಾಗ್ಲಿ, ಇನ್ನೊಬ್ರಾಗ್ಲಿ, ಮಿನಿಸ್ಟರ್ ಆಗ್ಲಿ, ಆಗದೆ ಇರ್ಲಿ, ನಾನು ಎಂಡ್ ಆಫ್ ದಿ ಬ್ರೀತ್, ನನ್ನ ಕೊನೆ ಉಸಿರು ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಇದೇನೋ ಮಧ್ಯಾಹ್ನ ಊಟ ಮಾಡೋದಂತ. ನಮಸ್ಕಾರ ಸರ್. ಹೆಂಗಿರ್ಬೇಕು ಗೊತ್ತಾ? ನಮಸ್ಕಾರ. ಈಗೇನಾಗಿತ್ತು? ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರೇ, ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ.ಎಸ್. ರಮೇಶ್ ಸರ್ ಅವರೇ, ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಸೋದರ ಮಿತ್ರರಾಗಿರ್ತಕ್ಕಂಥ ನಾನ್ಸ್ವಾಮಿ ಸರ್ ಅವರೇ, ಬೇಡ್ ನಾನ್ಸ್ವಾಮಿ ಸರ್ ಅವರೇ, ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಸೋದರ ಮಿತ್ರರು, ಕೌನ್ಸಿಲರ್ಸು, ನಗರಸಭಾ ಸದಸ್ಯರು ಮತ್ತು ಈ ಸಂಸ್ಥೆಯ ಮತ್ತೋರ್ವ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಶಾಂತಮ್ಮ ದೇವರಾಜ್ ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಏನೋ ಈ ಶಾರದಾ ಸ್ಕೂಲ್ಗೂ ನನಗೊಂದು ಅಭಿನವ ಸಂಬಂಧ ಇದೆ. ಈ ಸ್ಕೂಲಲ್ಲಿ ಫಂಕ್ಷನ್ ಕರೆದಾಗೆಲ್ಲ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಈ ಶಾಲೆಗೆ ಅದೊಂಥರ ನನಗೆ ಸಂಬಂಧ ಇದೆ. ನನ್ನ ಮೊದಲು ಮುಳುಬಾಗಲು ಭೇಟಿ ಕೊಟ್ಟಾಗ ಇವತ್ತು ನನ್ನ ಜ್ಞಾಪಕ ಇದೆ. ನೈಟ್ 9:00ವರೆಗೆ ನನ್ನ ಕರೆದು ಸನ್ಮಾನ ಮಾಡಿ, ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ, ನೀವು ಗೆದ್ದೇ ಗೆಲ್ತೀರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಪೀಠ ಸ್ಕೂಲು. ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಲಾಸ್ಟ್ ವರ್ಷ ನಾನು ಬಂದಾಗ ನನ್ನ ಅನುದಾನ ಇರಲಿಲ್ಲ. ಎಲ್ಲರ ಹೆಸರು ಹೇಳ್ತಾ ಇದ್ರು, ಎಲ್ಲರೂ ಕೊಠಡಿ ಕೊಟ್ಟಿದಂತ. ನನ್ನ ಹೆಸರು ಬರ್ತಾ ಇಲ್ಲವಲ್ಲ ಅಂತ ನೋವಾಗ್ತಾ ಇತ್ತು. ನಾನು ಅವಾಗ್ಲೂ ಕೂತ್ಕೊಂಡು ನೋಡ್ತಾ ಇದ್ದೆ ನನ್ನ ಹೆಸರು ಬರುತ್ತೋ ಇಲ್ಲ ಅಂತ. ಅಂತೂ ಇದು ನನ್ನ ಹೆಸರು ಬಂದ್ಬಿಡ್ತು. ಅಂದ್ರೆ ಈ ಶಾಲೆಗೆ ನಂದು ಒಂದು ಅಳಿಲ್ ಸೇವೆ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಾಗಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕನಸು ಕಟ್ಕೊಂಡು ಶಾಸಕನಾಗಿದ್ದೀನಿ. ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಷನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮಗೆ ಯಶಸ್ಸು ನಮ್ಗೆ ಸಿಗುತ್ತೆ. ಇವತ್ತು ಸಾಕಷ್ಟು ವಿದ್ಯಾರ್ಥಿನಿಯಲ್ಲಿ ಕೂತಿದ್ದೀರಿ, ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಜರ್ನಿ ಮಾಡ್ತಾ ಇದ್ದೀರಿ.
ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಲ್ಲಿ ಯಾರು ತಹಸೀಲ್ದಾರ್ ಆಗ್ತಿರೋ, ಯಾರು DC ಆಗ್ತಿರೋ, ಯಾರು ನಾಯಕತ್ವ ಬೆಳೆಸ್ಕೊಂತೀರಿ ಗೊತ್ತಿಲ್ಲ. ಬಟ್ ಅವರವರ ಎಬಿಲಿಟಿ ತಕ್ಕಂಗೆ, ಅವರವರ ವ್ಯಕ್ತಿತ್ವ ತಕ್ಕಂಗೆ, ನೀವು ಹೇಗೆ ಎಫೋರ್ಟ್ ಆಗ್ತೀರ ತಕ್ಕಂಗೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊಂತೀರಿ. ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಹೆಣ್ಮಕ್ಳು ಎಡುತ್ತಾರೆ, ಆತರ ಪಡ್ತಾರೆ. ಇವತ್ತು ಆತರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರಕೂದ ಅವರು ಕೊನೆ ಮುಟ್ಟಿಲ್ಲ, ಅಂದ್ರೆ ಅವರು ಗುರಿ ಮುಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಆತರ ಪಡಕ್ ಹೋಗ್ಬಾರ್ದು, ತಾಳ್ಮೆಯಿಂದ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ, ಇವತ್ತು ಶಾರದಾ ಸ್ಕೂಲಲ್ಲಿ ನಾನು ಬರ್ಬೇಕಾದ್ರೆ ನಾನು ನೋಡಿದೆ, ಯಾಕಂದ್ರೆ ತುಂಬಾ ರೋಡ್ ಅಧ್ವಾನ ಆಗಿದೆ, ತುಂಬಾ ಅಧ್ವಾನ ಆಗಿದೆ. ನಾನು ಕೂಡ 2-3 ಸರಿ ಶಾಲೆಗೆ ಬಂದಾಗ ಕೂಡ ನೋಡಿದೆ. ಫೆಬ್ರವರಿ ತಿಂಗಳಲ್ಲಿ ನಾನು ಪೂಜೆ ಮಾಡ್ಕೊಡ್ತೀನಿ ರೋಡ್ಗೆ, ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡ್ಕೊಡ್ತೀನಿ. ಖಂಡಿತವಾಗ್ಲು ನಾನು ಹೇಳೋದನ್ನ ಮಾತ್ರ ಯಾವತ್ತೂ ತಪ್ಪಿಲ್ಲ, ತಪ್ಪೋದು ಇಲ್ಲ. ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡ್ಕೊಡ್ತೀನಿ. ನಾನು ಇಷ್ಟ ನನಗೆ ಕೋರೋದು, ಹುಟ್ಟು ತಾಯಿನ, ಹುಟ್ಟೂರ್ನ, ಹುಟ್ಟು ಶಾಲೆನ ಯಾವತ್ತು ಯಾರು ಮರೆಯಕ್ ಹೋಗ್ಬೇಡಿ. ಕೊನೆಗಾಲದಲ್ಲಿ ಬಂದ್ರು ಕೂಡ, ಯಾವುದೇ ಕ್ಷಣ ಬಂದ್ರು ಕೂಡ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದು, ನಮ್ಮ ಸಂತೋಷವನ್ನ ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ರೆ ಮತ್ತೊಂದು ಯಾರು ಇಲ್ಲ. ಯಾಕಂದ್ರೆ ಇವತ್ತು ನಾವು ಅಮೆರಿಕದಲ್ಲಿ ಬದುಕಲಿ, ಲಂಡನ್ ಬದುಕಲಿ, ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನ, ನನ್ನ ಮುಖ್ಯೋಪಾಧ್ಯಾಯರನ್ನ ಯಾವತ್ತೂ ನಮ್ಮ ಶಾಲೆ ಶಿಕ್ಷಕರನ್ನ ಮರಿಬಾರ್ದು. ನಾನೆಲ್ಲ ವಿದ್ಯಾರ್ಥಿನಿ ಕೇಳೋದೊಂದೇ, ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಓದ್ತಾರೆ. ಇವತ್ತು ಇದೇ ಮುಳಬಾಗಲ್ ತಾಲೂಕಲ್ಲಿ ನಾನು ದೊಡ್ಡ ದೊಡ್ಡ ಶಾಲೆಗೆ ಗೆಸ್ಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ಅವ್ರು ಗೆಸ್ಟ್ ಆಗಿ ಕರೆದಾಗ ಗೆಸ್ಟ್ ಆಗಿ ಹೋಗ್ತೀನಿ, ಒಬ್ಬ ಶಾಸನ ನನ್ನ ಕರ್ತವ್ಯ. ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ಲದೆ, ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು, ನಮ್ಮ ಎಲ್ಲ ಒಂದು ಬಡವರ್ದವ್ರಿಗೆ, ಮಿಡ್ಲ್ ಒಂದು ಮಾಧ್ಯಮ ವರ್ಗದವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ, ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ, ಖಂಡಿತ ಆ ಒಂದು ಮುಂದಾಳತ್ವಕ್ಕೆ ನಾನು ತಲೆಬಾಗಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ನಾನು ತಲೆಬಾಗಿಲ್ಲ. ಈ ಶಾಲೆ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ, ಬಹುಶಃ ನನ್ನ ರಾಜಕೀಯ ಭವಿಷ್ಯ ಏನಾಗ್ಬೋದು ಅಂತ ಗೊತ್ತಿಲ್ಲ. ಯಾಕೆ ಯಾರ ಹಣೆ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನೊಬ್ಬ ಉದ್ಯಮಿ. ನಾನು ಒಂದು 7,000-8,000 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಸುಮಾರು 7 ಕಂಪ್ನಿ ರನ್ ಮಾಡ್ತಾ ಇದ್ದೀನಿ, 3 ದೇಶದ ನನ್ನ ಕಂಪ್ನಿ ಇದೆ. ಇವತ್ತು ನಾನು ಶಾರದಾ ಸ್ಕೂಲ್ ಮಾತು ಕೊಡ್ತಾ ಇದ್ದೀನಿ, ರಾಜಕೀಯದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ನಾನು ಶಾಸಕನಾಗ್ಲಿ, ಇನ್ನೊಬ್ರಾಗ್ಲಿ, ಮಿನಿಸ್ಟರ್ ಆಗ್ಲಿ, ಆಗದೆ ಇರ್ಲಿ, ನಾನು ಎಂಡ್ ಆಫ್ ದಿ ಬ್ರೀತ್, ನನ್ನ ಕೊನೆ ಉಸಿರ ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾಕೆಂತಂದ್ರೆ ನನ್ನ ಪತ್ನಿಗೆ ಒಂದು ಆಸೆ ಇದೆ, ಏನಂತಂದ್ರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡ್ಬೇಕು, ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಅಂತ ದೊಡ್ಡ ಆಸೆ. ಅದು ಇದು ಕಾಂಪಿಟೇಷನ್ ಈಗ, ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ. ಸೊ ಅದರಿಂದ ಇನ್ನು ಮುಂದಿನ ವಿಚಾರದಲ್ಲಿ ಕೂಡ ನಾನು ಕೂಡ ದೊಡ್ಡ ಶಾಲೆ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ. ಬಟ್ ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಮುಂದಿನ ದಿವಸದಲ್ಲಿ ಕೂಡ ಎಜುಕೇಶನ್ ಫೀಲ್ಡ್ಗೆ ಬಂದು ಒಳ್ಳೆ ಒಂದು ಶಾಲೆಯನ್ನ ನಿರ್ಮಿಸಬೇಕು, ಒಳ್ಳೆ ಬಡ ಮಕ್ಕಳಿಗೆ, ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ನಾನು ಕರೆದು ಸನ್ಮಾನ ಮಾಡಿ, ಇನ್ನೂ ಮಾಡಿಲ್ಲ, ಮಾಡ್ತಾರಲ್ಲ, ಹೌದಾನೆ, ಅಲ್ಲಿ ಬೈತೆ ಬೇಡ್ಬಿಡ ಅದಕ್ಕೋಸ್ಕರ. ಸೊ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟು ಗೌರವದಿಂದ ನಾನು ಬರಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಸಾರಿ ಕೇಳ್ತೀನಿ. ನಾನು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯ್ತು. ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ, ಈ ಶಾಲೆಗೆ ನನ್ನ ಆಹ್ವಾನ ಕೊಟ್ಟಿರ್ತಕ್ಕಂಥ ಈ ಮ್ಯಾನೇಜ್ಮೆಂಟ್ಗೆ, ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ, ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ವಿದ್ಯಾರ್ಥಿನಿಯರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಫೀಸಲ್ಲಿ ವೇಟ್ ಮಾಡ್ತಿದ್ದಾರೆ. ಆ ಶಾಲೆ ಅಲ್ಲಿ ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ ಮಾತೆ.